ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವಾಗ ನಾನು ಇವತ್ತು ತಿಂಡಿಗೆ ಗೀ ರೈಸು ಕುರ್ಮಾ ಮಾಡ್ತಾಯಿದ್ದೀನಿ. ನಾನು ಇವಾಗ ಗೀ ರೈಸಿಗೆ ಈರುಳ್ಳಿ, ಕ್ಯಾರೆಟು, ಬೀನ್ಸು, ಬಟಾಣಿ, ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ. ಇವಾಗ ನಾವು ಮೊದಲಿಗೆ ತೆಂಗಿನಕಾಯಿ ಹಾಲು ಮಾಡ್ಕೋಬೇಕಾಗುತ್ತೆ. ಈಗ ನಾನು ಅಕ್ಕಿನೂ ಸಹ ನೆನೆಸಿಟ್ಟಿದ್ದೀನಿ. ಅಂದರೆ ನಾನು 1.5 ಗ್ಲಾಸ್ ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಯಲಿ ಅಂತ ನೆನೆಸಿಟ್ಟಿದ್ದೀನಿ. ಇವಾಗ ಮೊದಲಿಗೆ ನಾವು ತೆಂಗಿನಕಾಯಿನ ಒಂದು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಸ್ವಲ್ಪ ಹಾಲನ್ನ ಸೋಸ್ಕೋಬೇಕು. ಇವಾಗ ಇದನ್ನು ರುಬ್ಬಿಟ್ಟು ನಾನು ಸೋಸ್ಕೋತಾ ಇದ್ದೀನಿ ನೋಡಿ. ಈ ಥರ ಒಂದು ಜಾಲರಿಗೆ ನಾವು ತೆಂಗಿನಕಾಯಿ ಹಾಲಲ್ಲಿ ಅಂದರೆ ಸೇಮ್ ಮದುವೆ ಮನೆಗಳಲ್ಲಿ ಏನು ಟೇಸ್ಟ್ ಬರುತ್ತೋ ಅದೇ ರೀತಿ ಬರುತ್ತೆ. ನಾವು ತೆಂಗಿನಕಾಯಿ ಹಾಲಲ್ಲಿ ಮಾಡೋದ್ರಿಂದ ಗೀ ರೈಸ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ರುಬ್ಕೊಂಡು ಒಂದು ಸಲ ಈ ಥರ ಸೋಸ್ಕೊಂಡು ಮತ್ತೆ ಅದನ್ನು ಜಾರಲ್ಲಿ ಹಾಕ್ಕೊಂಡು ಇನ್ನೂ ಒಂದು ಸಲ ಅದನ್ನು ರುಬ್ಕೋಬೇಕು. ಇವಾಗ ರುಬ್ಕೊಂಡು ಹಾಲೆಲ್ಲ ಎತ್ತಿಟ್ಕೊಂಡು ಅದೇ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಎಲ್ಲ ಸ್ವಲ್ಪನೇ ಇಷ್ಟನ್ನು ಮಾತ್ರ ನಾವು ಪೇಸ್ಟ್ ಮಾಡ್ಕೋಬೇಕು. ಅಂದರೆ ನೀವು ಮೆಣಸಿನ್ಕಾಯಿ ಎಲ್ಲ ಹಾಗೆ ಹೆಚ್ಕೊಂಡು ಮಾಡ್ಕೋತೀರಾ, ಬಟ್ ಮದುವೆ ಮನೆ ಇದರಲ್ಲೆಲ್ಲ ಮಾಡೋದು ಇದೇ ರೀತಿ ಆ ಟೈಪಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇವಾಗ ನಾನು ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅಂದರೆ ಇದು ಪಲಾವ್ಗೆ ಹಾಕ್ಕೊಂಡಂಗೆ ಜಾಸ್ತಿ ಹಾಕ್ಕೋಬಾರ್ದು, ಎಣ್ಣೆನ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಅದಕ್ಕೆ ಎಣ್ಣೆ ಕಾದ್ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಜಾಯಿಕಾಯಿ ಮತ್ತು ಕಲ್ಲು ಹೂವು ಎಲ್ಲ ಹಾಕ್ಬಿಟ್ಟು ಈರುಳ್ಳಿನ ಹಾಕ್ಕೋಬೇಕು. ಅಂದರೆ ನಾವು ಗೀ ರೈಸ್ಗೆ ಜಾಸ್ತಿ ತರಕಾರಿ ಏನು ಬೇಕಾಗಲ್ಲ, ಬರೀ ಕ್ಯಾರೆಟು, ಬೀನ್ಸು, ಬಟಾಣಿ ಇದ್ದರೆ ಸಾಕಲ್ಲ. ಹಾಗಾಗಿ ಇವಾಗ ಈರುಳ್ಳಿ ಫ್ರೈ ಆದ ತಕ್ಷಣ ನಾವು ರುಬ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏಕೆಂದರೆ ಅದರಲ್ಲಿ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ ಅದು ಹೋಗಬೇಕು. ಅದು ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಬಟಾಣಿ, ಕ್ಯಾರೆಟು, ಬೀನ್ಸು ಮತ್ತು ಅದನ್ನು ಅದರೊಳಗಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಏಕೆಂದರೆ ಅದರಲ್ಲಿ ಖಾರ ಇರುತ್ತಲ್ಲ. ಇವಾಗ ನಾವು ಉಪ್ಪನ್ನು ಇದರೊಳಗೆ ಹಾಕ್ಕೊಬಿಡ್ತೀನಿ ನಾನು. ಅಂದರೆ ನಾನು ಎಷ್ಟು ಮಾಡ್ತೀನಿ ಅಂತ ನನಗೆ ಅಂದಾಜು ಗೊತ್ತಿರೋದ್ರಿಂದ ನಾನು ಫಸ್ಟಿಗೆ ಉಪ್ಪು ಹಾಕ್ಕೋತೀನಿ. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನೀವು ಲಾಸ್ಟಿಗೆ ನಿಮಗೆ ಅಂದಾಜು ಎಷ್ಟು ಆಗ್ಬೋದು ಅನ್ನೋದ್ರ ಮೇಲೆ ನೀವು ಹಾಕ್ಕೋಬೇಕಾಗುತ್ತೆ. ಇವಾಗ ತರಕಾರಿ ಎಲ್ಲ ಫ್ರೈ ಆದಮೇಲೆ ನಾವು ನೆನೆಸಿಟ್ಟಿರೋ ಅಂಥ ಅಕ್ಕಿನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ತರಕಾರಿ ಮತ್ತು ಅಕ್ಕಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಅದು ಅಂದರೆ ಎಣ್ಣೆ, ಖಾರ, ತರಕಾರಿ ಜೊತೆಲಿ ಚೆನ್ನಾಗಿ ಅಕ್ಕಿ ಮಿಕ್ಸ್ ಆಗಬೇಕು. ಆವಾಗ ತುಂಬ ಚೆನ್ನಾಗಿ ಅಂದರೆ ಒಂದು ಅಕ್ಕಿಗೆ ರೈಸ್ ಮಾಡಿದಾಗ ಟೇಸ್ಟು ತುಂಬಾ ಚೆನ್ನಾಗಿ ಇರುತ್ತೆ. ಅದಕ್ಕೋಸ್ಕರ ಅಂದರೆ ಕಲರ್ಫುಲ್ಲಾಗಿ ಸೇಮ್ ಮದುವೆ ಮನೆಗಳಲ್ಲೂ ಎಷ್ಟು ಫುಲ್ಲು ವೈಟಾಗಿದ್ರೂ ಅದ್ರ ಟೇಸ್ಟ್ ಇರೋಲ್ಲ, ಆದ್ರೂ ಒಂದು ಮೀಡಿಯಮಲ್ಲಿ ವೈಟಲ್ಲಿ ಮಾಡ್ಬೋದು. ಇವಾಗ ನಾನು ತೆಂಗಿನಕಾಯಿ ಹಾಲು 1.5 ಗ್ಲಾಸ್ ಆಗಿದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ನಾನು ಅದೇ ಗ್ಲಾಸಲ್ಲಿ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ಅದೇ ಗ್ಲಾಸಲ್ಲಿ ನಾನು ಅರ್ಧ ಗ್ಲಾಸ್ ಮಾತ್ರ ನೀರು ಹಾಕ್ಕೊಂಡೆ, ಅದು 2 ಗ್ಲಾಸಿಗೆ ಸಮ ಆಯಿತು. ಮತ್ತು ನಾನು ಇನ್ನು ಅರ್ಧ ಗ್ಲಾಸ್ ಮಾತ್ರ ನೀರು ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ನಾವು 3 ಗ್ಲಾಸ್ ನೀರು ಹಾಕ್ಕೋಬೇಕಾಗುತ್ತೆ. ನಾನು 2.5 ಗ್ಲಾಸ್ ಮಾತ್ರ ಹಾಕ್ಕೋತಾ ಇದ್ದೀನಿ. ಯಾಕೆ ಅಂದರೆ ಆಲ್ರೆಡಿ ಅಕ್ಕಿ ನೆಂದಿರುತ್ತಲ್ವ, ಬೇಗ ರೈಸ್ ಆಗುತ್ತೆ. ಇಲ್ಲಾಂದರೆ ಮುದ್ದೆ ಥರ ಆಗುತ್ತೆ. ಒಂದೊಂದು ರೈಸು ಒಂದೊಂದು ರೀತಿ ಇರುತ್ತೆ. ಅದಕ್ಕೆ ನೀವು ತಕ್ಕನಾಗೆ ನೀವು ಮಾಡ್ಕೋಬೇಕಾಗುತ್ತೆ ನೀರು ಹಾಕ್ಕೊಂಡು. ನಾನು ಲಿಡ್ಡನ್ನ ಕ್ಲೋಸ್ ಮಾಡಿ ಅದು ವಿಷಲ್ ಬರೋ ಅಷ್ಟೊತ್ತಿಗೆ ನಾನು ಕುರ್ಮಾಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ರುಬ್ಬೋದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಲವಂಗ ಮತ್ತು ತೆಂಗಿನಕಾಯಿ, ಮೆಣಸು, ಚಕ್ಕೆ, ಒಂದು 4 ಬಾದಾಮಿ, ಒಂದು 6 ಗೋಡಂಬಿ ಮತ್ತು ಧನಿಯಾ ಪೌಡರು. ಈಗ ಇಷ್ಟನ್ನು ನಾವು ರುಬ್ಕೋಬೇಕು. ಅಂದರೆ ನಾನು ಒಗ್ಗರಣೆಗೂ ಈರುಳ್ಳಿ, ಟೊಮೊಟೊ ಸಪ್ರೇಟಾಗಿ ಅದರಲ್ಲೇ ಎತ್ತಿಕ್ಕೋತಿದ್ದೀನಿ. ಇವಾಗ ಒಂದು ಜಾರ್ಗೆ ಒಂದು ಸ್ವಲ್ಪ ಅಂದರೆ ಒಂದು 2 ಸ್ಪೂನು ನಾನು ಧನಿಯಾ ಪೌಡರು ಮತ್ತು 1 ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 10 ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಒಂದು 2 ಇಂಚು ಮತ್ತು ಒಂದು 7-8 ಇಕ್ಲು ಬೆಳ್ಳುಳ್ಳಿ
ಸ್ವಲ್ಪ ಈರುಳ್ಳಿ ಮತ್ತು ಇದಕ್ಕೆ ಗೋಡಂಬಿ ಬಾದಾಮಿ ಎರಡನ್ನೂ ಹಾಕ್ಕೋತಾ ಇದ್ದೀನಿ. ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಲವಂಗ, ಮೆಣಸು, ಚಕ್ಕೆ ಅಂದರೆ ಇದೂ ಅಷ್ಟೇ ಮಸಾಲೆ ಜಾಸ್ತಿ ಹಾಕ್ಕೋಬಾರ್ದು. ನಾವು ಮತ್ತೆ ಒಗ್ಗರಣೆಗೆ ಹಾಕುವಾಗಲೂ ಹಾಕ್ಬೇಕಾಗುತ್ತೆ ಅದಕ್ಕೆ. ಅಂದರೆ ನಾನು ತೆಂಗಿನಕಾಯಿ ಹಾಕಿರಲಿಲ್ಲ ಆಗಲೇ, ಜಾರ್ ತುಂಬ ಫುಲ್ಲಾಗಿತ್ತು ಅಂತ. ಇವಾಗ ಸ್ವಲ್ಪ ಪೇಸ್ಟ್ ಆದಮೇಲೆ ತೆಂಗಿನಕಾಯಿ ಹಾಕಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡೆ. ನಾನು ಈ ಕುರ್ಮಾ ಮಾಡೋದಕ್ಕೆ ತರಕಾರಿ ಬಂದು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ನೂಕಲ್ಲು ಮತ್ತು ಬಟಾಣಿ ಮತ್ತು ಇಸ್ಕಿದ ಅವರೆಕಾಳು ಎರಡೂ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಯಾವುದಾದ್ರೂ ಒಂದರಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ಅಂದರೆ ಇದ್ಕಿದ ಅವರೆಕಾಳಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ನಾವು ಗೀ ರೈಸ್ಗೆ ಇಟ್ಟಿರೋದು ಅದು ವಿಷಲ್ ಬಂತು. ಇವಾಗ ನಾವು ಈ ಕಡೆ ಕುಕ್ಕರಲ್ಲಿ ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಲವಂಗ, ಅಂದರೆ ನಾವು ಮಸಾಲೆ ಆಲ್ರೆಡಿ ರುಬ್ಬಿರ್ತೀವಲ್ವ, ಜಾಸ್ತಿ ಹಾಕ್ಕೋಬಾರ್ದು. ಒಂದು ಏಲಕ್ಕಿ, ಒಂದು ಪಲಾವ್ ಎಲೆ, ಒಂದು ಮರಾಠಿ ಮೊಗ್ಗು, ಒಂದು ಕಲ್ಲುವ್ವು, ಒಂದೆರಡು ಲವಂಗ ಮತ್ತು ಒಂದು ಅರ್ಧ ಪೀಸಷ್ಟು ಚಕ್ಕೆ ಹಾಕ್ಕೊಂಡ್ರೆ ಸಾಕು. ಮಸಾಲೆ ಸ್ಪೈಸಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೋಬೋದು. ಮತ್ತು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ಅದ್ರ ಜೊತೆಗೇ ನಾನು ಟೊಮೊಟೊನೂ ಹಾಕ್ಕೋತಾ ಇದ್ದೀನಿ. ನೀವು ಈ ರೀತಿ ಟೊಮೊಟೊ ಈರುಳ್ಳಿ ಬೇಡ ಅಂತಂದರೆ ಸ್ಕಿಪ್ ಮಾಡಿಕೊಂಡು ನೀವು ಡೈರೆಕ್ಟ್ ತರಕಾರಿ ಎಲ್ಲ ಫ್ರೈ ಮಾಡ್ಕೋಬೋದು. ಇವಾಗ ನಾನು ಇದ್ಕಿದ ಅವರೆಕಾಳು ಮತ್ತು ಬಟಾಣಿ ಎರಡೂ ಇವಾಗ ಹಾಕ್ಕೋತಾ ಇದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಅವರೆಕಾಳಲ್ಲಿ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ವ, ಫಸ್ಟ್ ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ನಾನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ನಾನು ಕಟ್ ಮಾಡಿ ಇಟ್ಟಿರೋ ಅಂಥ ತರಕಾರಿಗಳ ಎಲ್ಲ ಹಾಕ್ಕೋತೀನಿ. ನಿಮಗೆ ಯಾವ್ಯಾವ ತರಕಾರಿ ಇಷ್ಟ ಬರುತ್ತೋ ಎಲ್ಲದೂ ಹಾಕ್ಕೋಬೋದು. ಅಂದರೆ ಹೂಕೋಸೆಲ್ಲ ಬರುತ್ತೆ ನೋಡಿ, ಅದು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನನ್ನ ಇಷ್ಟ ಇತ್ತು, ಅದಕ್ಕೆ ನಾನು ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಏಕೆಂದರೆ ತರಕಾರಿಗೆಲ್ಲ ಸ್ವಲ್ಪ ಫ್ರೈ ಆಗೋಕ್ಕಿಂತ ಮುಂಚೆನೂ ಹಾಕ್ಕೋಬೋದು, ಇಲ್ಲ ಯಾವಾಗ ಬೇಕಾದ್ರೂ ಹಾಕ್ಕೋಬೋದು. ನೀವು ಇಲ್ಲ ಖಾರ ರುಬ್ಬುವಾಗ ಅದಕ್ಕೆ ಬೇಕಾದ್ರೂ ಹಾಕ್ಕೋಬೋದು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವು ರುಬ್ಬಿಟ್ಟು ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ನಾವು ಹಾಕ್ಕೋಬೇಕು. ಅಂದರೆ ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಮಸಾಲೆಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಾವು ಮತ್ತೆ ಜಾರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇವಾಗ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಎಷ್ಟು ಗಟ್ಟಿ ಬೇಕು ಅನ್ನೋದ್ರ ಮೇಲೆ ನೋಡಿಕೊಂಡು ನೀವು ನೀರು ಹಾಕ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ಗಟ್ಟಿ ಇರಲಿ ಅಂತ ಒಂದು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದೆರಡು ವಿಷಲ್ ಹೊಡೆಸ್ಕೊಳ್ಳಿ. ಇವಾಗ ಇದು ವಿಷಲ್ ಹೊಡೆದಾಯಿತು. ಇವಾಗ ನಾವು ಗೀ ರೈಸ್ ವಿಷಲ್ಲು ಆವಾಗಲೇ ಬಂದಿತ್ತಲ್ವ, ಈಗ ಅದು ಹೋಗಿದೆ. ಇವಾಗ ರೈಸ್ ಹೇಗಾಗಿದೆ ನೋಡೋಣ ಬನ್ನಿ. ನೋಡಿ ಇವಾಗ ಎಲ್ಲ ಮೇಲ್ಗಡೆ ಇರುತ್ತೆ, ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನಾವು ಆದಷ್ಟು ಮರದ ಕೈಗಳ್ನ ತೊಗೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರೈಸ್ ಕಟ್ಟಾಗಲ್ಲ, ಒಂದು ಕುಕ್ಕರು ಹಾಳಾಗಲ್ಲ. ಯಾಕೆ ಅಂತ ಕೇಳಿ, ನಾವು ಈ ರೀತಿ ಬಡಿತೀವಲ್ವ, ಎಡ್ಜಲ್ಲಿ ಮಾರ್ಕ್ ಬಂದುಬಿಡುತ್ತೆ ಸ್ಟೀಲ್ದೆಲ್ಲ, ಆವಾಗ ಬೇಗ ಕುಕ್ಕರ್ಗಳು ಹಾಳಾಗುತ್ತೆ. ನಿಮಗೆ ಈ ಥರ ಮರದ್ದು ಯೂಸ್ ಮಾಡೋದ್ರಿಂದ ಕುಕ್ಕರ್ಗಳು ತುಂಬ ದಿನ ಬಾಳಿಕೆ ಬರುತ್ತೆ. ಇದು ಒಂಥರ ಟಿಪ್ಸೇನೆ, ಬಟ್ ನೋಡಿ ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ರೈಸ್ ಆಗಿದೆ. ಇವಾಗ ಇದು ವಿಷಲ್ ಹೋಗಿದೆ ನೋಡಿ, ಚೆನ್ನಾಗಿ ಕುರ್ಮನೂ ರೆಡಿಯಾಗಿದೆ ನೋಡಿ. ಅವರೆಕಾಳು ಕುರ್ಮ ಘಮ ಘಮ ಅಂತ ಇದೆ, ಬಿಸಿ ಬಿಸಿದು. ನಿಜ ಈ ಥರ ಮಾಡ್ಕೊಂಡು ತಿಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಇವಾಗ ಸರ್ವ್ ಮಾಡೋಣ ನೋಡಿ, ಎಷ್ಟು ಚೆನ್ನಾಗಾಗಿದೆ ಗೊತ್ತಾ, ಸೂಪರಾಗಿದೆ. ಟೇಸ್ಟು ಅಷ್ಟೇ. ಈ ರೀತಿ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಅಂದರೆ ಫಾಸ್ಟಾಗೂ ಆಗುತ್ತೆ, ನೀವು ಮಾಡ್ಕೊಂಡು ತಿನ್ಬೋದು. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.